ಈಗಿನ ಕಾಲದಲ್ಲಿ ಎಲ್ಲರೂ ಟ್ಯಾಟೂ ಹಾಕಿಸಿಕೊಳ್ತಾರೆ ನಿಜ. ನೀವು ಟ್ಯಾಟೂ ಪ್ರಿಯರಾಗಿದ್ದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಲೋಕದಲ್ಲಿ ಟ್ಯಾಟೂ ಎಲ್ಲಾ ಕಡೆ ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಈ ಟ್ಯಾಟೂ ಇಂದು ಎಲ್ಲರಿಗೂ ಒಂದು ಸಾಧಾರಣ ವಿಷಯವಾಗಿ ಬಿಟ್ಟಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಿನವರೆಗೆ ಇಂದು ಎಲ್ಲರೂ ಟ್ಯಾಟೂ ಹಾಕಿಸುವರು. ಇದು ಎಲ್ಲರಿಗೂ ತಿಳಿದಿರುವ ವಿಷಯ. ಆದರೆ ಈ ಟ್ಯಾಟೂ ಹುಟ್ಟಿದ್ದು ಎಲ್ಲಿಂದ ಅನ್ನೋದು ನಿಮಗೆ ಗೊತ್ತಿದ್ದರೆ ಪರವಾಗಿಲ್ಲ, ಇಲ್ಲದಿದ್ದರೆ ತಿಳಿದುಕೊಳ್ಳಿ. ಈ ಟ್ಯಾಟೂ ಹುಟ್ಟಿದ್ದು ನಮ್ಮ ಆಗಿನ ಕಾಲದ ಅಚ್ಚಿನಿಂದ. ಅಚ್ಚು ಹಾಕಿಸಿಕೊಳ್ಳುವುದೆಂದರೆ ಸಾಧಾರಣ ವಿಷಯವಲ್ಲ. ಈ ಅಚ್ಚನ್ನು ಹಾಕುವವರು ಒಂದು ಮುಳ್ಳಿನಿಂದ ಚುಚ್ಚಿ ನಮಗೆ ಬೇಕಾದ ಹೆಸರನ್ನು ಅಚ್ಚು ಹಾಕುವರು. ಈ ಅಚ್ಚನ್ನು ಹಾಕುವಾಗ ಭಯಂಕರ ನೋವಾಗತ್ತೆ, ಮತ್ತೆ ಮುಳ್ಳಿನಿಂದ ಚುಚ್ಚುವುದರಿಂದ ರಕ್ತವೂ ಜೊತೆಗೆ ಜ್ವರವೂ ಬರುತ್ತಿತ್ತು. ಇದಕ್ಕೆ ಅಚ್ಚು ಎನ್ನುವರು. ಇದೇ ನಿಜವಾದ ಟ್ಯಾಟೂ. ಆದರೆ ಇಂದು ಟ್ಯಾಟೂ ಹಾಕಿಸಿಕೊಳ್ಳುವುದು ಒಂದು ಕಾಮನ್ ವಿಷಯವಾಗಿ ಬಿಟ್ಟಿದೆ. ಅಚ್ಚನ್ನು ಎಲ್ಲರೂ ಹಾಕುವುದಕ್ಕೆ ಆಗಲ್ಲ. ಈ ಅಚ್ಚನ್ನು ಹಾಕುವುದಕ್ಕೆ ಅಂತ ಕೆಲವು ಜನರಿರುತ್ತಾರೆ, ಅವರಿಂದ ಮಾತ್ರ ಈ ಅಚ್ಚನ್ನು ಹಾಕುವುದಕ್ಕೆ ಸಾಧ್ಯ. ಅಚ್ಚು ಹಾಕಿಸಿಕೊಳ್ಳುವವರು ತಂದೆ ತಾಯಿಯ, ಅಣ್ಣ ತಮ್ಮನ, ಅಕ್ಕ ತಂಗಿಯರ, ಮತ್ತೆ ತಾನು ಪ್ರೀತಿಸುವ ಪ್ರೇಯಸಿ ಅಥವಾ ಪ್ರಿಯಕರನ ಹೆಸರನ್ನು ಅಥವಾ ದೇವರ ಹೆಸರನ್ನು, ಎಷ್ಟೇ ನೋವಾದರೂ ಅಚ್ಚನ್ನು ಕೆತ್ತಿಸಿಕೊಳ್ಳುತ್ತಿದ್ದರು. ಇದು ನಿಜವಾದ ಪ್ರೀತಿಯ ಸಂಕೇತವಾಗಿತ್ತು. ಇದಾದ ನಂತರ ಆರ್ಟಿಫಿಷಿಯಲ್ ಅಚ್ಚು ಅಂದರೆ ಕೆಮಿಕಲ್ ಇರುವ ಬಣ್ಣವನ್ನು ಹಾಕುತ್ತಿದ್ದರು. ಇದು ಕೇವಲ ಒಂದು ಬಣ್ಣವಾಗಿತ್ತು. ಕೆಲವು ದಿನಗಳಲ್ಲಿ ಈ ಬಣ್ಣವು ಅಳಿಸಿ ಹೋಗ್ತಿತ್ತು. ಈ ಆರ್ಟಿಫಿಷಿಯಲ್ ಅಚ್ಚು ಬರುತ್ತಿದ್ದಂತೆಯೇ ಒರಿಜಿನಲ್ ಅಚ್ಚಾಕುವರು 50% ಜನ ಕಾಣೆಯಾಗಿ ಹೋದರು. ಆದರೆ ಈಗ ಅಚ್ಚು ಹೋಗಿ ಎಲ್ಲರೂ ಟ್ಯಾಟೂ ಹಾಕಿಸಿಕೊಳ್ಳುವುದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಬರೀ ಹೆಸರನ್ನ ಕೈ ಮೇಲೆ ಹಾಕಿಸಿದರೆ ಪರವಾಗಿಲ್ಲ, ಆದರೆ ಈ ಟ್ಯಾಟೂವನ್ನು ಮೈತುಂಬಾ ಹಾಕಿಸಿಕೊಳ್ಳುತ್ತಿದ್ದಾರೆ. ಅದು ಪರವಾಗಿಲ್ಲ, ಕೆಲವರು ಗುಪ್ತಾಂಗಗಳಿಗೂ ಸಹ ಅಚ್ಚನ್ನು ಹಾಕಿಸಿಕೊಳ್ಳುತ್ತಿದ್ದಾರೆ. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಬಳೆ ಹಾಕುವವನಿಗೂ ಸಹ ಕೈ ನೀಡಲು ಸಹಕರಿಸುತ್ತಿರಲಿಲ್ಲ, ಒಪ್ತಾನೂ ಇರಲಿಲ್ಲ. ನಾವು ಭಾರತೀಯರು, ನಮಗೆ ಕೆಲವು ಸಂಸ್ಕಾರಗಳಿವೆ ಎಂದು ಯಾರೂ ಮರೆಯದಿರಿ. ಈಗಿನ ಕಾಲದ ಬೇರೆ ದೇಶದ ಹುಡುಗರು ಅವರಿಗೆ ಕೊಂಚವೂ ಸಂಸ್ಕೃತಿ ಇಲ್ಲದೆ ಅವರೆಲ್ಲರೂ ಕೆಲವು ತನ್ನ ಗುಪ್ತಾಂಗಗಳಿಗೆ ಟ್ಯಾಟೂ ಹಾಕಿಸಿಕೊಳ್ಳುತ್ತಿದ್ದಾರೆ. ಇಂದು ಎಲ್ಲರೂ ಟ್ರೆಂಡ್ ಅಂತ, ಅಟ್ರಾಕ್ಷನ್ ಆಗಿರುತ್ತೆ ಅಂತ ಟ್ಯಾಟೂ ಹಾಕಿಸಿಕೊಳ್ತಿದ್ದಾರೆ. ಎಲ್ಲಾ ಪೋಷಕರು ದಯವಿಟ್ಟು ಈ ಟ್ಯಾಟೂ ಹಾಕಿಸಿಕೊಳ್ಳುವುದಕ್ಕೆ ಕೆಲವು ಇತಿಮಿತಿಗಳನ್ನು ಪಾಲಿಸಲು ಮಕ್ಕಳಿಗೆ ಹೇಳಿ. ಟ್ಯಾಟೂ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ನಿಜ. ಯಾರೂ ಟ್ಯಾಟೂನ ಹಾಕಿಸಿಕೊಳ್ಳಬೇಡ ಅಂತ ಹೇಳ್ತಿಲ್ಲ. ಈ ಟ್ಯಾಟೂನಿಂದ ಹಲವಾರು ಅನಾಹುತಗಳಾಗಿದೆ. ಈ ಟ್ಯಾಟೂ ಹಾಕಿಸಿಕೊಂಡವರಲ್ಲಿ ಸುಮಾರು ಜನರು ಕ್ಯಾನ್ಸರ್ನಿಂದ, ಚರ್ಮರೋಗದಿಂದ ಅದೆಷ್ಟೋ ಜನ ಸತ್ತು ಹೋಗುತ್ತಿದ್ದಾರೆ. ಅದೆಷ್ಟೋ ಜನ ಈ ಟ್ಯಾಟೂನಿಂದ ತನ್ನ ಕೈ ಕಾಲುಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ ಅಂತ ನಿಮ್ಮಲ್ಲಿ ಎಷ್ಟು ಜನಕ್ಕೆ ತಿಳಿದಿದೆ? ಅಚ್ಚು ಒಂದು ಸಾರಿ ಹಾಕಿಸಿದರೆ ಅದನ್ನು ಅಳಿಸಲಾಗದು. ಆದರೆ ಈ ಟ್ಯಾಟೂ ಅನ್ನು ಸುಮಾರು ಸತಿ ಅಳಿಸಿ ಒಂದರ ಮೇಲೊಂದು ಟ್ಯಾಟೂ ಹಾಕುತ್ತಿದ್ದಾರೆ. ಈ ಟ್ಯಾಟೂ ಬಂದಾಗಿನಿಂದ ನಿಜವಾದ ಟ್ಯಾಟೂ ಅಂದರೆ ಅಚ್ಚಾಕುವವರ ಸುಳಿವೇ ಇಲ್ಲದಂತಾಗಿದೆ. ಟೆಕ್ನಾಲಜಿ ಬೆಳೆದಿದೆ ನಿಜ, ಆದರೆ ಈ ಟೆಕ್ನಾಲಜಿ ಮುಂದುವರೆದಿದೆ. ಅದರಿಂದ ಮನುಷ್ಯರಿಗೆ ಆಗುವ ಕೇಡಿನಿಂದ ದೂರವಿರಿ ಮತ್ತು ಅನಾಹುತಗಳಿಂದ ಎಚ್ಚರದಿಂದಿರಿ. ಇದರಿಂದ ಬರುವ ರೋಗಗಳನ್ನು ತಡೆಗಟ್ಟಿ ಮತ್ತು ನಮ್ಮ ಸಂಪ್ರದಾಯ, ಆಚಾರ ವಿಚಾರಗಳನ್ನು ಕಾಪಾಡಿಕೊಳ್ಳಬಹುದು. ಅಚ್ಚಾಕುವುದು ಒಂದು ಕಲೆ. ಈ ಕಲೆಗೆ ಒಂದು ಬೆಲೆ ಕೊಡಿ. ನಿಮಗಾಗುವ ತೊಂದರೆಗಳಿಂದ ಎಚ್ಚರದಿಂದಿರಿ. ಈ ವಿಡಿಯೋ ನಿಮಗೆ ಉಪಯೋಗವೆನಿಸಿದರೆ ಇನ್ನೂ ಯಾರೆಲ್ಲ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಕುಟುಂಬದ ಸದಸ್ಯರಿಗೆ, ಸ್ನೇಹಿತರಿಗೆ ಹಾಗೂ ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದಕ್ಕೆ ಹೇಳಿ.